ಓಂ ದೇವಿ ಮಹಾಗೌರೇ ನಮಃ. ಶ್ವೇತಾವೃಷೇ ಸಾಮುದ್ರ ಶ್ವೇತಾಂಬರಧರ ಶುಚಿ ಮಹಾಗೌರಿ ಶುಭಾಂ ಧ್ಯಾನ ಮಹಾದೇವ ಪ್ರಮೋದದ. ಗೌರಿ ಎಂದರೆ ಆಕೆಯು ಗಿರಿ ಅಥವಾ ಪರ್ವತರ ಮಗಳೆಂದು ಹೇಳಲಾಗುತ್ತದೆ. ಗೂಳಿ ಮೇಲೆ ಪ್ರಯಾಣಿಸುವ ಗೌರಿ ತನ್ನ ಕೈಯಲ್ಲಿ ತ್ರಿಶೂಲದೊಂದಿಗೆ ಡಮರುವನ್ನು ಹಿಡಿದುಕೊಂಡಿರುವಳು. ತನ್ನ ಭಕ್ತರಿಗೆ ಸಮೃದ್ಧಿ ಹಾಗೂ ಆಧ್ಯಾತ್ಮಿಕ ಧ್ಯಾನ ನೀಡುವಳು. ಮನಸ್ಸಿನಲ್ಲಿರುವಂತಹ ಗೊಂದಲ ನಿವಾರಣೆ ಮಾಡಿ ಯಶಸ್ವಿ ಜೀವನ ಸಾಗಿಸಲು ನೆರವಾಗುವಳು. ನವರಾತ್ರಿಯ ಈ 8ನೇ ದಿನ ಶ್ರೀ ಮಹಾಗೌರಿಯನ್ನು ಪೂಜಿಸುತ್ತೇವೆ. ಶ್ರೀ ಮಹಾಗೌರಿಯ ಕಥೆ. ಸತಿಯು ದಕ್ಷನ ಯಜ್ಞಕುಂಡಕ್ಕೆ ಹಾರಿ ಮೃತಪಟ್ಟ ನಂತರ ಮುಂದಿನ ಜನ್ಮದಲ್ಲಿ ಹಿಮವಂತನ ಮಗಳಾಗಿ ಪಾರ್ವತಿಯಾಗಿ ಜನಿಸುತ್ತಾಳೆ. ಈ ಪಾರ್ವತಿಯು ಶಿವನನ್ನು ಮದುವೆಯಾಗಬೇಕೆಂದು ಬಯಸಿ ಅವಳು ಶಿವನನ್ನು ಒಲಿಸಿಕೊಳ್ಳಲು ಪ್ರಯತ್ನಿಸುತ್ತಾಳೆ. ಆದರೆ ಶಿವನು ಸತಿಯ ಕಳೆದುಕೊಂಡ ದುಃಖದಲ್ಲಿ ತಾನು ಜಟಾಧಾರಿಯಾಗಿ ಆತ ತಿರಸ್ಕರಿಸುತ್ತಾನೆ. ಆದರೂ ಛಲ ಬಿಡದೆ ಪಾರ್ವತಿಯು ಶಿವನನ್ನು ಒಲಿಸಿಕೊಳ್ಳಲೇಬೇಕೆಂದು ಕಠಿಣ ತಪಸ್ಸನ್ನು ಕೈಗೊಂಡು ಸುಮಾರು ಸಹಸ್ರಾರು ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡುತ್ತಾಳೆ. ಇವಳ ತಪಸ್ಸನ್ನು ಮೆಚ್ಚಿ ಶಿವನು ಇವಳನ್ನು ಹಲವಾರು ಪರೀಕ್ಷೆಗಳನ್ನು ಮಾಡುತ್ತಾನೆ. ಅದರಲ್ಲೂ ಅವಳು ಯಶಸ್ವಿಯಾದ ನಂತರ ಕೊನೆಗೆ ಶಿವ ಇವಳನ್ನು ಮದುವೆಯಾಗಲು ಒಪ್ಪಿಕೊಳ್ಳುತ್ತಾನೆ. ಈ ಸಂದರ್ಭದಲ್ಲಿ ಪಾರ್ವತಿಯು ತಪಸ್ಸು ಮಾಡಬೇಕಾದರೆ ಕೊಳೆ ಧೂಳುಗಳಿಂದ ಹಾಗೂ ಉಪವಾಸ ಮಾಡಿದ್ದರಿಂದ ಅವಳ ದೇಹವು ಕಪ್ಪಾಗಿದ್ದಲ್ಲದೆ ಒಂದು ರೀತಿ ವಿಕಾರವಾಗಿ ಕಾಣಿಸುತ್ತಿರುತ್ತದೆ. ಆಗ ಅವಳು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡುತ್ತಾಳೆ. ಬ್ರಹ್ಮ ಏನು ವರ ಬೇಕೆಂದು ಕೇಳಿದಾಗ ಅವಳು ತಾನು ತನ್ನ ಸೌಂದರ್ಯ ಮರಳಿ ಬರುವಂತೆ ಹಾಗೂ ಸುಂದರವಾಗುವಂತೆ ಕೇಳಿಕೊಳ್ಳುತ್ತಾಳೆ. ಆಕೆಗೆ ಬ್ರಹ್ಮನ ಒಂದು ವರದಂತೆ ಪಾರ್ವತಿಯು ಸುಂದರವಾಗಿ ಹಾಗೂ ಸಜ್ಜನವಾಗಿ ಕಾಣಿಸುತ್ತಾಳೆ. ಈ ದುರ್ಗೆಯ ಈ ರೂಪವನ್ನೇ ಮಹಾಗೌರಿಯಾಗಿ ಎಂದು ಕರೆಯುತ್ತಾರೆ. ನವರಾತ್ರಿಯ 8ನೇ ದಿನವನ್ನು ದುರ್ಗಾ ಅಷ್ಟಮಿ ಎಂದು ಕರೆಯುತ್ತಾರೆ. ವಿವಿಧ ಸಂಪ್ರದಾಯಗಳಲ್ಲಿ 8ನೇ ಸಂಖ್ಯೆಯು ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಇದು ಸಮೃದ್ಧಿ, ಪುನರುತ್ಪಾದನೆ ಮತ್ತು ರೂಪಾಂತರವನ್ನು ಸಂಕೇತಿಸುತ್ತದೆ. ಈ ದಿನವು ಆಚರಣೆಗಳನ್ನು ನಿರ್ವಹಿಸಲು ಮತ್ತು ಹಿಂದಿನ ತಪ್ಪುಗಳಿಗೆ ಕ್ಷಮೆಯನ್ನು ಪಡೆಯಲು ವಿಶೇಷವಾಗಿ ಮಂಗಳಕರವಾಗಿದೆ. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.